ನೂತನ ವರ್ಷ 2025 ಬರಮಾಡ್ಕೊಳ್ಳೋದಕ್ಕೆ ಇಡೀ ವಿಶ್ವದಾದ್ಯಂತ ಜನರು ಸಾಕಷ್ಟು ಕಾತರದಿಂದ ಸಿದ್ಧತೆಯಲ್ಲಿ ತೊಡಗಿದರೆ ಇತ್ತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಯೂ ಕೂಡ ಒಂದು ಸರ್ಕಾರದ ಕೆಲವೊಂದು ನೀತಿ ನಿಯಮಗಳ ನಡುವೆಯೇ ಒಂದು ನೂತನ ವರ್ಷಾಚರಣೆಗೆ ಸಿದ್ಧತೆ ನಡೆದಿದ್ದು ಈ ಕುರಿತು ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥ ನಾರಾಯಣಗೌಡರು ಈಗ ನಮ್ಮ ಜೊತೆ ಒಂದು ಮಾಹಿತಿ ನೀಡ್ತಾರೆ. ಸರ್, ಈಗ ನೂತನ ವರ್ಷಕ್ಕೆ ಯಾವ ರೀತಿ ಸಿದ್ಧತೆಗಳು ನಡೆದಿದೆ ಅಂತ? ನೂತನ ವರ್ಷಕ್ಕೆ ನಿಮಗೂ ನಿಮ್ಮ ಸಿಬ್ಬಂದಿಯವರದು ಮತ್ತು ಪ್ರತಿನಿಧಿ ಎಲ್ಲ ಸಿಬ್ಬಂದಿ ವರ್ಗದವರು, ತಾಂತ್ರಿಕ ವರ್ಗದವರು ಎಲ್ಲರೂ ಕೂಡ ಶುಭಾಶಯಗಳು ಕೊಡಲಿಕ್ಕೆ ಮೈಸೂರು ಹೋಟೆಲ್ ಮಾಲೀಕರ ಸಂಘ ಬಯಸುತ್ತೆ. ನೂತನ ವರ್ಷ ಎಲ್ಲ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಕ್ಲಬ್ಗಳು ನಂತರ ರೆಸಾರ್ಟ್ಗಳು, ಐಷಾರಾಮಿ ಹೋಟ್ಲುಗಳು ಎಲ್ಲ ಪೂರ್ವ ಸಿದ್ಧತೆ ಕಳೆದ 1-2 ತಿಂಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದರಂತೆ ಒಂದು 15-20 ದಿನಗಳಿಂದ ಎಲ್ಲರೂ ಕೂಡ ಪ್ರವಾಸಿಗರು ಸೇರಿದಂತೆ ನಮ್ಮ ನಗರದ ಸಾರ್ವಜನಿಕರು ಈ ನೂತನ ವರ್ಷ ಆಚರಣೆ ಮಾಡೋದಕ್ಕೆ, ಸ್ವಾಗತ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ಬುಕ್ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಮತ್ತು ಡೈರೆಕ್ಟಾಗಿ ಟಿಕೆಟ್ಗಳೆಲ್ಲ ತೊಗೊಂಡು ಸಿದ್ಧತೆ ಮಾಡೋದು. ಈ ಮಧ್ಯದಲ್ಲಿ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ರವರು ನಿಧನ ಹೊಂದಿದ್ದಕ್ಕೆ ರಾಜ್ಯ ಸರ್ಕಾರ 7 ದಿನಗಳ ಶೋಕಾಚರಣೆ ಮತ್ತು ಮನೋರಂಜನಾ ಕಾರ್ಯಕ್ರಮಗಳನ್ನೆಲ್ಲ ರದ್ದುಪಡಿಸಿತ್ತು. ಅದರಂತೆ ನಿನ್ನೆ ಸಂಜೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ನೀಡಿ ಎಲ್ಲ ವ್ಯಾಪಾರಿಗಳಿಗೆ ಯಾವುದೇ ರೀತಿಯಿಂದ ತೊಂದರೆ ಮಾಡೋದಿಲ್ಲ, ಅದು ಮಾರ್ಗಸೂಚಿ ನಾಳೆ ಬಿಡುಗಡೆ ಮಾಡ್ತೀವಿ, ಅದರಿಂದ ವ್ಯಾಪಾರಿಗಳು ಆತಂಕ ಪಡುವಂಥದ್ದಲ್ಲಿ ಏನಿದೆ ಯಥಾಸ್ಥಿತಿ ಸಾರ್ವಜನಿಕರಿಗೆ ತೊಂದರೆ ಆಗದಿದ್ದಂಗೆ, ಎಲ್ಲೂ ಗಲಾಟೆಗೆ ಗೊಂದಲ ಆಗದಿದ್ದಂಗೆ ನಾವು ಅನುಮತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದಿಂದ ಕ್ಲಾರಿಫೈ ಮಾಡಿರೋದ್ರಿಂದ ಯಥಾಸ್ಥಿತಿ ಈಗ ನೂತನ ವರ್ಷ ಸ್ವಾಗತಿಸೋದಕ್ಕೆ ಎಲ್ಲ ಸಿದ್ಧತೆಗಳು ಯಥಾಸ್ಥಿತಿ ನಡೆಯುತ್ತೆ. ಎಲ್ರಿಗೂ ಕೂಡ ಸಂತೋಷವಾಗಿದೆ. ಈ ಒಂದು ಏಕೆಂದರೆ ಎಲ್ಲೂ ಆತಂಕ ಇತ್ತು, ಇಲ್ಲಿ ಮಾಡಿದರೋ ಇಲ್ಲವೋ ಅಥವಾ 1ನೇ ತಾರೀಕುವರೆಗೂ ಸರ್ಕಾರ ನಿಗದಿ ಮಾಡಿರೋವಂಥದ್ದನ್ನು ಅಲ್ಲಿವರೆಗೂ ಏನಾದರೂ ಖಾಸಗಿಯವ್ರಿಗೂ ಕೂಡ ಏನಾದರೂ ಇವರು ವಿಸ್ತರಣೆ ಮಾಡ್ತಾರೆ ಅನ್ನೋದು ಒಂದು ಎಲ್ರಿಗೂ ಆತಂಕ ಇತ್ತು. ಪೊಲೀಸ್ನವರು ಕೂಡ ಎಲ್ಲೂ ಕೂಡ ಅವ್ರಿಗೆ ಅನುಮತಿ ಕೊಡಬಾರ್ದು ಅನ್ನೋ ರೀತಿಯಲ್ಲಿದ್ದರು. ಆದರೆ ಪೊಲೀಸ್ ಆಯುಕ್ತರು ಕೂಡ ನಿನ್ನೆ ಸ್ಪಷ್ಟೀಕರಣ ನೀಡಿದ್ದಾರೆ. ಯಾಕೆ ಗೊಂದಲ ನಿವಾರಣೆ ಆಗುತ್ತೆ, ನಾಳೆ ಒಳಗಡೆ ಹೊಸ ಮಾರ್ಗಸೂಚಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ಹೇಳಿದ್ರಿಂದ ಯಥಾಸ್ಥಿತಿ ಪೂರ್ವ ಸಿದ್ಧತೆಗಳ ಅನ್ವಯ 31 ರಾತ್ರಿ, ನಾಳೆ ಸಂಜೆ ರಾತ್ರಿ ಏನಿದೆ ಹೊಸ ವರ್ಷ ಆಚರಣೆಗೆ ಯಥಾಸ್ಥಿತಿ ನಡೆಯುತ್ತೆ. ಎಲ್ಲರೂ ಕೂಡ ನಿರಾತಂಕವಾಗಿ ನಿರಾತಂಕವನ್ನು ದೂರವಿಟ್ಟು ಅವರು ಭಾಳ ಸಂತೋಷದಿಂದ ಬಂದು ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ತಾರೆ ಅಂತ ನಾವಂತೂ ಭಾವಿಸಿದ್ದೀವಿ. ಸರ್, ಈಗ ಜಿಲ್ಲಾಡಳಿತದ ಜೊತೆ ನೀವು ಮಾತುಕತೆ ನಡೆಸಿದ್ದೀರಾ? ಏನಾದ್ರು ಷರತ್ತುಗಳನ್ನಾರು ವಿಧಿಸಿದೆಯಾ ನಿಮಗೆ ಅಂತ? ಜಿಲ್ಲಾ ಆಡಳಿತದ ಜೊತೆ ಏನಿಲ್ಲ. ಜಿಲ್ಲಾ ಆಡಳಿತದ್ದು ಏನಾಗಿದೆ, ರಾಜ್ಯ ಸರ್ಕಾರ ಮಾಡಿರೋದ್ರಿಂದ ನಾವು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಇಮೇಲ್ ಮೂಲಕ ಪತ್ರಗಳನ್ನು ನಾವು ಬರೆದಿದ್ದೀವಿ. ಆ ಪತ್ರದ್ದು ಬರೆದು ನಾವು ವಿಚಾರಗಳನ್ನ ಪೊಲೀಸ್ ಆಯುಕ್ತರಿಗೂ ಮತ್ತು ಮಾನ್ಯ DC ಅವರಿಗೆಲ್ಲ ತಿಳಿಸಿದಾಗ ಅವರು ಕೂಡ ರಾಜ್ಯ ಸರ್ಕಾರದ ಆದೇಶ ಮಾರ್ಗಸೂಚಿಗಳನ್ನ ನಾವು ಕೂಡ ಕಾಯ್ತಾ ಇದ್ದೀವಿ. ಅದರಂತೆ ಬದಲಾವಣೆ ಆಗುತ್ತೆ. ಸಿದ್ಧತೆಗಳು ಮಾಡಿಕೊಂಡ್ರೆ ನಾವು ಮಾಡ್ಕೋಬೇಡಿ ಅಂತಲೂ ಹೇಳೋದಿಲ್ಲ, ಮಾಡಿ ಅಂತಲೂ ಹೇಳೋದಿಲ್ಲ ಅಂತ ಅನ್ನೋ ಒಂದು ಮಾತು ನಾವು ಅವ್ರ ಕಡೆಯಿಂದ ತಿಳ್ಕೊಂಡ್ವಿ. ನಿನ್ನೆ ಭಾಳ ಕ್ಲಿಯರಾಗಿ DCM ಅವರು ಕ್ಲಿಯರಾಗಿ ಹೇಳಿರೋದ್ರಿಂದ ಇಲ್ಲ ಯಾರಿಗೂ ತೊಂದರೆ ಆಗದಿದ್ದಂಗೆ ರೀತಿ ಸ್ವಾಗತ ಮಾಡಲಿ ಹೊಸ ಆಚರಣೆಗೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಹೇಳಿರೋದ್ರಿಂದ ಹೆಚ್ಚು ಕಡಿಮೆ ನಮ್ಗೆ ಅನುಮತಿ ಸಿಗದಂಗೆ ಅಂತ ನಾವು ಭಾವಿಸಿ ಎಲ್ಲ ಸಿದ್ಧತೆಗಳು ರಾಜ್ಯಾದ್ಯಂತ, ಇಲ್ಲೊಂದೇ ಅಲ್ಲ, ಮೈಸೂರು ಒಂದೇ ಅಲ್ಲ, ರಾಜ್ಯಾದ್ಯಂತ. ಈ ಮಧ್ಯದಲ್ಲಿ ನಮ್ಮ ರಾಜ್ಯ ಹೋಟ್ಲ್ ಮಾಲೀಕರ ಸಂಘ ಕೂಡ ಚೀಫ್ ಸೆಕ್ರೆಟರಿಗೆ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳಿಗೆಲ್ಲ ಮನವಿ ಮಾಡಿದ್ದಾರೆ. ಸೊ ಅದರಂತೆ ಯಥಾಸ್ಥಿತಿ ಕಾಪಾಡೋದಕ್ಕೆ. ಸರ್, ಈಗ ಎಷ್ಟು ಗಂಟೆವರೆಗೆ ನೀವು ಸೆಲೆಬ್ರೇಷನ್ಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಅಂತ? ಕಳೆದ ವರ್ಷ 1 ಗಂಟೆವರೆಗೂ ಕೊಟ್ಟಿದ್ದರು. ಈ ವರ್ಷ ಕೂಡ 1 ಗಂಟೆವರೆಗೂ ಕೊಡ್ತಾರೆ. ಈಗಾಗಲೇ ಬೆಂಗಳೂರು ಪೊಲೀಸ್ ಆಯುಕ್ತರಾದಂಥ ದಯಾನಂದ ಸಾಹೇಬರು ಕೂಡ ಈಗಾಗಲೇ ಅವರು ಸ್ಪಷ್ಟೀಕರಣ ನೀಡಿ ಪತ್ರಿಕಾಗೋಷ್ಠಿ ಕೂಡ ಮಾಡಿ ಎಲ್ಲ ವಿವರಗಳನ್ನು ನೆನ್ನೆ ಕೊಟ್ಟಿದ್ದಾರೆ. ರಾತ್ರಿ 1 ಗಂಟೆವರೆಗೂ ಸೆಲೆಬ್ರೇಷನ್ ಮಾಡ್ಬೋದು, ನ್ಯೂ ಇಯರ್ನ ಸ್ವಾಗತಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದರ ನಂತರ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದರಂತೆ ಇಲ್ಲೂ ಕೂಡ ಕೊಡ್ತಾರೆ. ಸರ್, ಇದರ ಜೊತೆಗೆ ಈಗ ಹೋಟೆಲ್ಗಳ ಸ್ಥಿತಿ ಯಾವ ಥರ ಇದೆ? ರೂಮ್ಗಳೆಲ್ಲ ಭರ್ತಿಯಾಗಿದ್ದಾವೆ ಅಂತ? ಹೋಟೆಲ್ಗಳು ಏನಾಗಿದೆ, 10,000 ರೂಮ್ ಇದೆ. ಎಲ್ಲ ಕೂಡ ನಗರ ಮಧ್ಯಭಾಗದಲ್ಲಿರುವಂಥ ಅರಮನೆ ಸುತ್ತಮುತ್ತ ಒಂದು 3 ಕಿಲೋಮೀಟ್ರ್ ಸುತ್ತಮುತ್ತ ಏನಿದೆ ಎಲ್ಲ ರೂಮ್ಗಳು ಭರ್ತಿಯಾಗಿದೆ. ಸಾಕಷ್ಟು ಪ್ರವಾಸಿಗರು ಬಂದಿದ್ದಾರೆ. ಏಕೆಂತಂದರೆ ಅರಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 10 ವರ್ಷದಿಂದ ನಮ್ಮ ಫಲಪುಷ್ಪ ಪ್ರದರ್ಶನಗಳು ನಡೀತಾ ಇದೆ. ಅದನ್ನು ನೋಡಲಿಕ್ಕೆ ಮತ್ತು ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ, ಆಮೇಲೆ ಈ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಜನ ಬರ್ತಾಯಿದ್ರು. ಈ ಕಳೆದ ವರ್ಷಗಳಿಂದ ಸ್ವಲ್ಪ ಜಾಸ್ತಿ ಬರ್ತಾಯಿದೆ. ಕಳೆದ ವರ್ಷವೂ ಜಾಸ್ತಿ ಬಂದು ಈ ವರ್ಷವೂ ಜಾಸ್ತಿ ಬಂದಿದ್ದಾರೆ. ಅದರಂತೆ ಎಲ್ಲ ಕಡೆಯೂ ರೂಮ್ಗಳು ಭರ್ತಿಯಾಗಿದ್ದಾವೆ. ಸ್ವಲ್ಪ ರೂಮ್ಗಳು ಸಿಗದಿದ್ದವ್ರು ಏನು ಮಾಡ್ತಾರೆ, ಶ್ರೀರಂಗಪಟ್ಟಣ, ನಂಜನಗೂಡು ಅಕ್ಕಪಕ್ಕ ಏನು ದೂರ ಇದೆ, ಒಂದು 20 ಕಿಲೋಮೀಟ್ರ್ ಒಳ ಅಂತರದಲ್ಲಿ ಅಂಥ ಹೋಟ್ಲುಗಳಿಗೆ ಭೇಟಿ ನೀಡಿ ಅಲ್ಲಿ ರೂಮ್ಗಳು ಮಾಡ್ಕೊಳ್ತಾರೆ.
ತೊಂದರೆ ಆಗದ ರೀತಿಯಲ್ಲಿ ನಾವು ಕೂಡ ಅವ್ರಿಗೆ ರೂಮ್ ಬೇಕು ಅಂತಂದವ್ರಿಗೆ ನಂಜನಗೂಡೆಲ್ಲ ಕಳಿಸಿದ್ವಿ. ಮೊನ್ನೆ ಎಲ್ಲ ರೂಮ್ ಬೇಕಾದವ್ರು ನಂಜನಗೂಡು ಕಳಿಸಿದ್ವಿ, ಶ್ರೀರಂಗಪಟ್ಟಣ ಕಳಿಸಿದ್ವಿ. ಹಾಗಾಗಿ ಏನು ತೊಂದರೆ, ರಿಂಗ್ ರೋಡಲ್ಲಿ ಕೆಲವು ಹೋಟ್ಲ್ಗಳಲ್ಲಿ ಖಾಲಿ ಇದ್ದ ಕಡೆ ಅಲ್ಲೂ ಕಳಿಸಿದ್ವಿ. ಅದು ಆತಂಕ ನಿವಾರಣೆ ಆಗಿದೆ, ಸಮಸ್ಯೆ ಏನಿಲ್ಲ. 2024 ಚೇತರಿಕೆ ಕಂಡಿದೆಯಾ ಹೋಟೆಲ್ ಉದ್ಯಮ ಅಂತ? ಖಂಡಿತ ಚೆನ್ನಾಗಿ ಚೇತರಿಕೆ ಕಂಡಿದೆ, ಚೆನ್ನಾಗಿ ಬರ್ತಾಯಿದ್ದಾರೆ ಜನ. 24 ಚೆನ್ನಾಗಿ ಆಶಾದಾಯಕವಾಗಿದೆ, ಚೆನ್ನಾಗಿದೆ. ಧನ್ಯವಾದಗಳು ಸರ್. ಇದಿಷ್ಟು ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥ ನಾರಾಯಣಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.